ವಾಕೌಟ್ ಮಾಡ್ಲಿಕ್ಕೆ ಸರಿಯಲ್ಲ. ತಾವೇ ನಿರ್ದೇಶ ಕೇಳೋರು ನಾವು ಕರೆಕ್ಟ್ ಅಲ್ಲ ಕೊಟ್ಟರೆ ಎಲ್ಲಿ ಬಂದ್ಬಿಡ್ತೀರಿ. ಇದು ಸರಿಯಾಗಿ ನೋಡಿ ಕೊಟ್ಟರೆ ಎಲ್ಲಿ ಬರ್ತೀರಿ. ನಾನೇ ಅದ್ರ ಸಂಬಂಧ ವಾಪಸ್ ಮಾಡ್ತೀವಿ ಹೇಳ್ಬಿಡಿ. ಕೂತ್ಕೊಳ್ಳಿ ಸುನಿ. ಮಾನ್ಯ ಅಧ್ಯಕ್ಷರೇ, ನೀವು ಈಗಾಗಲೇ ರೂಲಿಂಗ್ ಅನ್ನು ಒಂಥರ ರೂಲಿಂಗ್ ಕೊಟ್ಟಾಗೆ ಕೊಟ್ಟಿದ್ದೀರಿ. ರಾಯಾರೆಡ್ಡಿಯವರು ಪಾಯಿಂಟ್ ಆಫ್ ಆರ್ಡರ್ನ ರೈಸ್ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ನಲ್ಲಿ ಬಹಳ ಸ್ಪಷ್ಟವಾಗಿದೆ. ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಗೌರ್ಮೆಂಟ್ ಅಂದರೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳೋದು. ಗೌರ್ಮೆಂಟ್ ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಒಬ್ಬ ಮಿನಿಸ್ಟ್ರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಮಿನಿಸ್ಟ್ರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿರೋದ್ರಿಂದ ಕೊಡ್ಬೋದು. ಆಮೇಲೆ ಪಾಣಿ ಬರೆಯೋರು ಯಾರು? ಇಂಡೀಕರಣ ಮಾಡೋರು ಯಾರು? ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರು, ಮತ್ತು DC ಮಾಡಬೇಕಾದಂಥ ಪರಿಸ್ಥಿತಿ ಇರ್ತಕ್ಕಂಥ ಅಪೀಲ್ ಹೋಗ್ತವೆ ಅಲ್ಲಿಗೆಲ್ಲ. ಅದೆಲ್ಲ ಮಾಡ್ತಾರೆ. ಅದರಿಂದ ರೆವಿನ್ಯೂ ಮಿನಿಸ್ಟರು ಉತ್ತರ ಕೊಡಲಿಕ್ಕೆ ಅವರು ಕೊಡಲೇಬೇಕು. ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಸ್ಕೂಲ್ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ನರಸಿಂಹಯ್ಯನವರು ಓದಿದಂಥ ಶಾಲೆಯ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಅದು ಇಂಡೀಕರಣ ಆಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಉತ್ತರ ಕೊಡೋರು ಯಾರು? ವಕ್ಫ್ ಮಿನಿಸ್ಟರ್ ಹತ್ರ ಆ ಇನ್ಫಾರ್ಮೇಷನ್ ಇರೋದಿಲ್ಲ. ರೆವಿನ್ಯೂ ಮಿನಿಸ್ಟರ್ ಹತ್ರ ಇನ್ಫಾರ್ಮೇಷನ್ ಇರೋದು. ಅವ್ರು ಉತ್ತರ ಕೊಡ್ತಾರೆ. ಅವ್ರಿಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ. ನೀವು ಹೇಳ್ದಾಗೇನೆ ಜನಗಳ ಸಮಸ್ಯೆ ಬಗೆಹರಿಬೇಕು. ಅವರಿಗೆ ವಿರೋಧ ಪಕ್ಷದವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಸರ್ಕಾರ ಅದನ್ನು ಒದಗಿಸ್ಕೊಡ್ಬೇಕು. ದಯಮಾಡಿ ನೀವೆಲ್ಲ ಮಾನ್ಯ ಎಲ್ಲ ಸದಸ್ಯರುಗಳಲ್ಲಿ ಮನವಿ ಮಾಡ್ತೇನೆ. ದಯಮಾಡಿ ರೆವಿನ್ಯೂ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ದಯಮಾಡಿ ಎಲ್ಲರೂ ಕೇಳಬೇಕು. ಆಮೇಲೆ ಏನು ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ನೀವು ಮತ್ತೆ ಕೇಳಿ. ನೀವು ಅವ್ರು ಏನ್ ಹೇಳ್ತಾರೆ ಒಂದ್ಸರಿ ಅಷ್ಟೇ ಫೈನಲ್. ನಮ್ಗೆ ಅವ್ರದ್ದೇನು ಉತ್ತರ 74 ಗಜೆಟ್ ಆಲ್ರೆಡಿ ರಿಪ್ಲೈ ಮಾಡಿದ್ದಾರೆ. ನಮಗೆ 74ನೇ ಇಸ್ವಿಯಲ್ಲಿ ತಂದಿರುವಂತ ಗೆಜೆಟ್ ಅನ್ನು ವಾಪಸ್ ತೆಗೆದ್ರೆ ರೈತರ ನೆಮ್ಮದಿ ಎಲ್ಲರ ಈಗ ಮನೆ ಅಶೋಕ್ ಅವರೇ ನೀವ್ಯಾಕೆ ಮಾಡಲಿಲ್ಲ? ನೀವ್ಯಾಕೆ ಮಾಡಿಲ್ಲ? ನೀನು ಮುಖ್ಯಮಂತ್ರಿ, ನೀನು ಮಂತ್ರಿ ಆಗಿದ್ದಿಲ್ಲಪ್ಪ. ಮಂತ್ರಿ ಕೇಂದ್ರ ಸರ್ಕಾರ ಬಂದಿದೆಯಲ್ಲ. ಆಮೇಲೆ 19ರಿಂದ 23ವರೆಗೆ ನೀವೇ ಇದ್ರಿ. ನಿಮ್ಗೆ ಜ್ಞಾನೋದಯ ಆದದ್ದು ಯಾವಾಗ? ಈಗ ಮಾಡ್ತೀರಿ. ಇವರಿಗೆ ಇವರಿಗೆ ರಾಜಕೀಯ ಬಂದಿದ್ದಾರೆ. ರಾಜಕೀಯಕ್ಕೆಲ್ಲ ನಾವು ಸೊಪ್ಪು ಹಾಕಲ್ಲ, ನಾವು ಪ್ರಧಾನಮಂತ್ರಿ ತೀರ್ಮಾನ ಮಾಡಿದ್ದಾರೆ. ನಾವು ಮಾಡ್ತೀರಿ. ಸರ್ಕಾರ ಸಮರ್ಪಕ ಉತ್ತರ ಕೊಡ್ತಾರೆ. ಕೇಳಬೇಕು. ಅಲ್ಲ ನಮಗೂ ಗೊತ್ತಿದೆ ಸರ್ ಮಾತಾಡಕ್ಕೆ. ಇದನ್ನೇ ಇಶ್ಯೂ ಒಟ್ಟು ವಿಚಾರ ಇಟ್ಕೊಂಡು ಹೋದ್ರು. ಶಿಗ್ಗಾವಿನಲ್ಲಿ ಏನಾಯ್ತು? ಚನ್ನಪಟ್ಟಣದಲ್ಲಿ ಏನಾಯ್ತು? ಕಾಂಗ್ರೆಸ್ ಸರ್ಕಾರ ನಾವು ಗೆದ್ದಿದ್ದೀವಿ. ಸುಳ್ಳು ಆರೋಪಣೆ ಮಾಡೋದು ಕೆಲಸ. ಖಾಲಿ ಚಂಬು ಕೊಟ್ಟಿದ್ದಾರೆ.